ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ ನವ್ಯ ಇದಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೆಲ್ಲ ಅನ್ಕೋತಿರ್ಬೋದು ನಾನು ಏನ್ ರೆಸಿಪಿ ಮಾಡ್ತಿದ್ದೀನಿ ಅಂತ. ಬಟ್ ಆಕ್ಚುಲ್ ಆಗಿ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ, ಹಾಗಾಗಿ ನಾನು ಕೇಕ್ ಟ್ರೈ ಮಾಡೋಣ ಅಂತ ಇದ್ದೀನಿ. ಫಸ್ಟ್ ಟೈಮ್ ನಾನು ಕೇಕ್ ಟ್ರೈ ಮಾಡ್ತಿದ್ದೀನಿ. ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನೋಡೋಣ ಈ ಒಂದು ಕೇಕ್ ಹೇಗೆ ಮಾಡ್ಬೋದು, ಹಾಗೆ ಈ ಕೇಕ್ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನೋಡೋಣ. ನಾವಿನ್ನು ಕೇಕ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ನಾನು ಒಂದು ಗ್ಲಾಸ್ ಬೌಲ್ ಅನ್ನ ಮೆಷರ್ಮೆಂಟ್ ಆಗಿ ಇಟ್ಕೊಂಡು, ಸೊ ಇದರಲ್ಲಿ 3/4 ಕಪ್ ಆಫ್ ಕೋಕಾ ಪೌಡರ್ನ ತಗೊಳ್ತಿದ್ದೇನೆ. ಹಾಗೆ ಇದೇ ಗ್ಲಾಸ್ ಬೌಲನ್ನು ಮೆಷರ್ಮೆಂಟ್ ಆಗಿ ಇಟ್ಕೊಂಡು, ಸೊ ಇದರಲ್ಲಿ ನಾನೊಂದು 1.5 ಕಪ್ ಆಫ್ ಮೈದಾವನ್ನು ತಗೊಳ್ತಿದ್ದೇನೆ. ಹಾಗೆ ಅದೇ ಗ್ಲಾಸ್ ಬೌಲನ್ನು ಮೆಷರ್ಮೆಂಟ್ ಆಗಿ ಇಟ್ಕೊಂಡು ನಾನು ಒಂದು 2 ಕಪ್ ಆಫ್ ಶುಗರ್, ಪುಡಿ ಮಾಡಿಟ್ಟಂತಹ ಶುಗರನ್ನು ನಾನಿಲ್ಲಿ ತಗೊಳ್ತಿದ್ದೇನೆ. ಸೊ ಈಗ ಇದನ್ನ ನಾವು ಮೊದಲಿಗೆ ಸ್ಟಿವ್ ಮಾಡ್ಕೊಳ್ಳೋಣ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಸೊ ಏನ್ ಮಿಕ್ಕಿದ ಪೌಡರ್ ಇದೆ ಅದನ್ನ ನಾವು ಬದಿಗೆ ಇಟ್ಕೊಳ್ಳೋಣ. ಇವಾಗ ಈ ಮಿಕ್ಸರ್ ರೆಡಿ ಆಗಿದೆ. ಸೊ ಇದನ್ನ ಮತ್ತೊಮ್ಮೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಿದ್ದೆ. ಒಂದು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು, ಹಾಗೆ 1 ಸ್ಪೂನ್ ಆಫ್ ಬೇಕಿಂಗ್ ಸೋಡಾ, ಹಾಗೆ ಒಂದು 3/4 ಸ್ಪೂನ್ ಆಫ್ ಬೇಕಿಂಗ್ ಪೌಡರನ್ನು ನಾನಿಲ್ಲಿ ಸೇರಿಸ್ಕೊಳ್ತಿದ್ದೇನೆ. ಸೊ ಹಾಗೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೊಂದು ಮೊಟ್ಟೆಯನ್ನು ಸೇರಿಸ್ಕೊಳ್ತಿದ್ದೇನೆ. 1 ಅಥವಾ 2 ಮೊಟ್ಟೆಯನ್ನು ಸೇರಿಸ್ಕೊಳ್ಬಹುದು. ಸೊ ನಾನು ಫಸ್ಟ್ ಟೈಮ್ ಮಾಡೋ ಕಾರಣ ಸ್ಮೆಲ್ ಏನಾದರೂ ಬಂದರೆ ಅಂತ ಒಂದು ಸ್ವಲ್ಪ ಹೆದರಿಕೆ, ಹಾಗಾಗಿ ನಾನು 1 ಮೊಟ್ಟೆನ ಇಲ್ಲಿ ಸೇರಿಸ್ಕೊಳ್ತಿದ್ದೇನೆ. ಹಾಗೆ ಇದಕ್ಕೆ ನಾನು ಬಿಸಿ ಮಾಡಿ ತಣ್ಣಗಾಗಿರುವಂತಹ ಹಾಲನ್ನು ಒಂದು 3/4 ಕಪ್ ಆಫ್ ಹಾಲನ್ನು ನಾನಿಲ್ಲಿ ಸೇರಿಸಿದ್ದೇನೆ. ಹಾಗೆ ಇದಕ್ಕೆ ನಾನು ಮೆಲ್ಟ್ ಮಾಡಿಟ್ಟಂತಹ ಬಟರ್ ಒಂದು 3/4 ಕಪ್ ಸೇರಿಸಿದ್ದೇನೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಅನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಆಲ್ಮೋಸ್ಟ್ ಒಂದು ಫ್ಲೋಯಿ ಬ್ಯಾಟರ್ ಥರ ಬಂದರೆ ಸೊ ಬ್ಯಾಟರ್ ರೆಡಿ ಆಗಿದೆ ಅಂತ ಅರ್ಥ. ಸೊ ಇನ್ ಕೇಸ್ ನಿಮಗೆ ಇನ್ನೂ ಬ್ಯಾಟರ್ ತಿಕ್ಕಾಗಿದೆ ಅಂತ ಇದ್ದರೆ, ಸೊ ಬೇಕಾದರೆ ನೀವು ಮಿಡ್ಲಲ್ಲಿ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಬಹುದು. ಸೊ ಹಾಗೆ ನಾನು ಇಲ್ಲಿ ಇನ್ನೂ ಒಂದು ಸ್ವಲ್ಪ ಹಾಲನ್ನು ಇಲ್ಲಿ ಸೇರಿಸ್ಕೊಳ್ತಿದ್ದೇನೆ. ಸೊ ಮತ್ತೊಮ್ಮೆ ಸ್ಮೂತ್ಲಿ ಈ ಬ್ಯಾಟರನ್ನು ಮಿಕ್ಸ್ ಮಾಡಿ, ಸೊ ನಾನು ಹೇಳಿದ ಹಾಗೆ ಫ್ಲೋಯಿ ಬ್ಯಾಟರ್ ಥರ ಬಂದರೆ ಸೊ ಈ ಬ್ಯಾಟರ್ ರೆಡಿ ಆಗಿದೆ ಅಂತ ಅರ್ಥ. ಸೊ ನೋಡ್ಬೋದು ಬ್ಯಾಟರ್ ಆಲ್ಮೋಸ್ಟ್ ರೆಡಿ ಆಗಿದೆ. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದ್ದರೆ ಬ್ಯಾಟರ್ ರೆಡಿ ಆಗಿದೆ ಅಂತ ಅರ್ಥ. ಸೊ ಇಷ್ಟಾದರೆ ಸಾಕು. ಈ ಕೇಕ್ ಮೋಲ್ಡ್ಗೆ ಮೊದಲಿಗೆ ಬಟರ್ ಹಾಕಿ ಅದನ್ನು ಗ್ರೀಸಿಂಗ್ ಮಾಡ್ಕೊಳ್ಳೋಣ. ಅದಾದ ನಂತರ ನಾನು ಇದಕ್ಕೆ ಬಟರ್ ಪೇಪರನ್ನು ಇಟ್ಕೊಳ್ತಿದ್ದೇನೆ. ಸೊ ಇಟ್ಟ ನಂತರ ನಾವೇನು ಬ್ಯಾಟರ್ ರೆಡಿ ಮಾಡಿದ್ದೇವೆ ಅದನ್ನು ಹಾಕೊಳ್ಳೋಣ. ಸೊ ಎಲ್ಲ ಬ್ಯಾಟರ್ ಹಾಕಿದ ನಂತರ ಇದನ್ನು ಚೆನ್ನಾಗಿ ಸೆಟ್ ಮಾಡಿ, ನಾವು ಆಲ್ರೆಡಿ ಮೈಕ್ರೋ ಓವನನ್ನು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ಇದು ಸೆಟ್ ಆದ ನಂತರ ಸೊ ನಾವು ಪ್ರೀ ಹೀಟ್ ಮಾಡಿಟ್ಟಂತಹ ಮೈಕ್ರೋ ಓವನಲ್ಲಿ ಇಟ್ಟು ನಾವು ಬೇಕ್ ಮಾಡ್ಕೊಳ್ಳೋಣ. ಸೊ ಈಗ ಓವನನ್ನು ಆಲ್ರೆಡಿ ನಾನು ಪ್ರೀ ಹೀಟ್ ಮಾಡಿದ್ದೇನೆ. ಸೊ ಇವಾಗ ಈ ಕೇಕನ್ನು ಲೋವರ್ ರ್ಯಾಕಲ್ಲಿ ಇಟ್ಟು, ಸೊ ಕನ್ವೆನ್ಷನ್ ಮೋಡಲ್ಲಿ ಒಂದು 180 ಡಿಗ್ರಿಯಲ್ಲಿ ವಿಲ್ ಕೀಪ್ ಇಟ್ ಫಾರ್ ಹಾಫ್ ಆನ್ ಅವರ್ ಇದನ್ನು ಬೇಕ್ ಮಾಡಿ. ಸೊ ಹಾಫ್ ಆನ್ ಅವರ್ ಆಗಿದೆ. ಸೊ ನೋಡೋಣ ಕೇಕ್ ಹೇಗೆ ಬಂದಿದೆ ಅಂತ. ಸೊ ನೋಡ್ಬೋದು ಕೇಕ್ ಚೆನ್ನಾಗಿ ಉಬ್ಬಿ ಬಂದಿದೆ.
ಸೊ ಇವಾಗ ನಾವು ಕೇಕ್ ಮೇಲೆ ಏನು ಡೆಕೋರೇಟ್ ಮಾಡಲು ಸೊ ನಾನು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಅನ್ನ ತಗೊಂಡಿದ್ದೇನೆ. ಸೊ ಹಾಗೆ ಈ ಡಾರ್ಕ್ ಚಾಕ್ಲೇಟ್ ಜೊತೆಗೆ ತಿಕ್ ಕ್ರೀಮ್ ಅನ್ನ ಸೇರಿಸ್ಕೊಂಡು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಮಿಲ್ಕ್ ಮೇಡನ್ನ ಸೇರಿಸ್ಕೊಳ್ಳೋಣ. ಇವಾಗ ಈ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ಇಟ್ಟು ಸೊ ಆ ಹಬೆಯಲ್ಲಿ ನಾನು ಇದನ್ನ ಮೆಲ್ಟ್ ಮಾಡ್ಕೊಳ್ಳೋಣ. ಸೊ ಚಾಕ್ಲೇಟ್ ಏನು ಮೆಲ್ಟ್ ಆದ ನಂತರ ಸೊ ನಾವು ಅದನ್ನ ಕೇಕ್ ಮೇಲೆ ಹಾಕೋಬೇಕು. ಮೊದಲಿಗೆ ನಾವು ಕೇಕನ್ನು ಈ ಒಂದು ಮೌಲ್ಡಿಂದ ತೆಗಿಬೇಕು. ಸೊ ನೋಡ್ಬೋದು ಕೇಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಮಾಡೋ ಕಾರಣ ನನಗೆ ತುಂಬಾ ಖುಷಿ ಆಗ್ತಿದೆ ಈ ಒಂದು ಕೇಕ್ ಈ ಥರ ಬಂದಿರೋದು. ಸೊ ಇವಾಗ ನಾವು ಏನು ಚಾಕ್ಲೇಟ್ ಮಿಕ್ಸರ್ ಇದೆಯೋ ಸೊ ಅದನ್ನು ನಾವು ಕೇಕ್ ಮೇಲೆ ಹಾಕ್ಕೊಳ್ಳೋಣ. ಹಾಗೆ ನಾವು ಕೇಕನ್ನು ಸ್ವಲ್ಪ ಡೆಕೋರೇಟ್ ಮಾಡೋಣ. ನಾನೇನು ಚಾಕ್ಲೇಟ್ ಸಾಸ್ ಪ್ರಿಪೇರ್ ಆಗಿದ್ದೆವು ಸೊ ಅದನ್ನು ಕೇಕ್ ಮೇಲೆ ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಹಾಗೆ ನಾವು ಫ್ರಿಡ್ಜ್ ಮೇಲೆ ಇಟ್ಕೊಳ್ಳೋಣ. ನಂತರ ಅದು ಒಂದು ಸ್ವಲ್ಪ ಗಟ್ಟಿಯಾದ ನಂತರ ನಾವು ಅದನ್ನು ಮತ್ತೆ ನಾವು ತೆಗೆದು ನಾವು ಡೆಕೋರೇಟ್ ಮಾಡಿ ಮತ್ತೆ ನಾವು ಅದನ್ನು ಫ್ರಿಡ್ಜಲ್ಲಿ ಇಡಬೇಕು. ಸೊ ಫಸ್ಟ್ ಟೈಮ್ ನಾನು ಮಾಡಿರುವಂತಹ ಕೇಕ್ ಈ ಥರ ಔಟ್ಪುಟ್ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ದಿಸ್ ಇಸ್ ದ ಸ್ಪೆಷಲ್ ಕೇಕ್ ಫಾರ್ ಮೈ ಹಸ್ಬೆಂಡ್. ನೋಡಿದ್ರಲ್ಲ ಈ ಒಂದು ಕೇಕನ್ನು ಹೇಗೆ ಮಾಡಬಹುದಂತ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋದೊಂದಿಗೆ ಸಿಗೋಣ. ಸಿಗ್ತಾ ಇರುವ ಎಲ್ರಿಗೂ ವಂದನೆಗಳು.